ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಮಕರ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಾನು ಮಕರ ರಾಶಿಯವರಿಗೋಸ್ಕರ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳನ್ನು ತೆಗೆದುಕೊಂಡು ಬರ್ತಾ ಇದ್ದೇನೆ. ಸೊ ಎಚ್ಚರಿಗಳಿಲ್ಲ ಅಂತಲ್ಲ, ಎಚ್ಚರಿಗಳ ವಿಡಿಯೋ ಇದೆ, ಅದು ಮತ್ತೊಂದು ಸಲ ವಿಡಿಯೋ ಮಾಡ್ತೇನೆ. ಅದನ್ನು ಇದು ಶುಭ ವಿಚಾರಗಳನ್ನು ತಿಳಿಸ್ತಾ ಇದ್ದೇನೆ. ಸೊ ಮೊದಲನೇದಾಗಿ ನಾವು ಸೆಪ್ಟೆಂಬರ್ ತಿಂಗಳ ಗ್ರಹ ಸ್ಥಿತಿಗಳನ್ನು ನೋಡ್ಕೊಂಬರೋಣ. ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರಧಾನವಾಗಿ 3 ಗ್ರಹಗಳ ಸಂಚಾರ ಚಂದ್ರನನ್ನ ಹೊರತುಪಡಿಸಿದರೆ, ಅದರಲ್ಲಿ ಮೊದಲನೇದಾಗಿ ನಾವು 22ನೇ ತಾರೀಕಿನ ತನಕ, ಸೆಪ್ಟೆಂಬರ್ 22ನೇ ತಾರೀಕಿನ ತನಕ ಸಿಂಹರಾಶಿಯಲ್ಲಿರುವ ಬುಧ ಗ್ರಹ 23ನೇ ತಾರೀಕಿಂದ ಕನ್ಯಾ ರಾಶಿಗೆ ಪರಮೋಚ್ಚ ಸ್ಥಿತಿಗೆ ಹೋಗಲಿದೆ. ಆಯ್ತಲ್ವಾ? ಸೆಪ್ಟೆಂಬರ್ 17ನೇ ತಾರೀಕಿನ ತನಕ ಕನ್ಯಾ ರಾಶಿಯಲ್ಲಿ ನೀಚ ಸ್ಥಿತಿಯಲ್ಲಿರುವಂತಹ ಶುಕ್ರ ಗ್ರಹ 18ನೇ ತಾರೀಕಿಂದ ಸ್ವಸ್ಥಾನವಾದಂತಹ ತುಲಾ ರಾಶಿಗೆ ಶುಕ್ರನ ಸಂಚಾರವಾಗಲಿದೆ. ಇದು ಪ್ರಧಾನವಾದ 3 ಸಂಚಾರಗಳು: ಬುಧ ಗ್ರಹ, ರವಿಗ್ರಹ ಹಾಗೂ ಶುಕ್ರ ಗ್ರಹವಾಗಿದೆ. ಸೆಪ್ಟೆಂಬರ್ ತಿಂಗಳ ಗ್ರಹ ಸ್ಥಿತಿಗಳು ಹೀಗಿರುವಾಗ ಏನೇನು ಒಳ್ಳೆಯದಾಗಲಿದೆ ಸೆಪ್ಟೆಂಬರ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಅಂತ ನೋಡೋಣ. ಆದರೆ ಮೊದಲನೇದಾಗಿ ನೀವು ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ, ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡೋಕ್ಕೆ ಮರಿಬೇಡಿ. ಬನ್ನಿ, ಮೊದಲನೇದಾಗಿ ಶುಭ ವಿಚಾರಗಳಲ್ಲಿ ದುಡ್ಡು ಯಾವ ರೀತಿಯಲ್ಲಿ ಮಕರ ರಾಶಿಯವರಿಗೆ ಆರ್ಥಿಕ ಅನುಕೂಲತೆಗಳು ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ದುಡ್ಡು ಯಾವ ಬರುತ್ತೆ ನಿಮ್ಮ ಕೈಗೆ ಅಂತ. ಸೊ ನೋಡಿ, ಧನಾಧಿಪತಿಯಾದಂತಹ ಶನೇಶ್ವರ ಗ್ರಹ ನಿಮ್ಮ ಧನಸ್ಥಾನದಲ್ಲಿ ಅಂದರೆ ಕುಂಭರಾಶಿಯಲ್ಲೇ ಇರ್ತಾನೆ. ಸೊ ಧನಾಧಿಪತಿಯಾದ ಶನೇಶ್ವರ ಗ್ರಹ ಧನಸ್ಥಾನದಲ್ಲೇ ಇದ್ದಾನೆ ಅಂತಂದಾಗ ತೀರಾ ಆರ್ಥಿಕ ಸಮಸ್ಯೆಗಳೇನು ನಿಮಗೆ ಆಗಲ್ಲ. ಆಯಿತಾ? ಚಿಕ್ಕ ಪುಟ್ಟದಾಗಿ ಒಂದು ಸ್ವಲ್ಪ ಸಮಸ್ಯೆಗಳಾಗಬಹುದು, ಅದು ಎಚ್ಚರಿಕೆ ನೋಡಿದ್ರೆ ತಿಳಿಸ್ತೇನೆ. ಯಾಕೆಂದರೆ ಶುಕ್ರ ನೀಚ ಸ್ಥಿತಿಯಲ್ಲಿ ಇರ್ತಾನೆ ನಿಮಗೆ ಭಾಗ್ಯಸ್ಥಾನದಲ್ಲಿ. ಸೊ ಶುಕ್ರನ ಆರಾಧನೆ, ಭಾಗ್ಯಾಧಿಪತಿಯಾದ ಬುಧನ ಆರಾಧನೆ ಅತ್ಯಂತ ಅವಶ್ಯಕವಾಗಿರುತ್ತೆ ನಿಮಗೆ. ಇಲ್ಲಿ ನನಗೆ ಕಾಣುವ ಪ್ರಕಾರವಾಗಿ ನೀವು ಅತ್ಯಂತ ಗಮನ ಹರಿಸಬೇಕಾಗಿರತಕ್ಕಂಥದ್ದು ಶುಕ್ರನ ಬಗ್ಗೆ. ಆದ್ದರಿಂದ 18ನೇ ತಾರೀಕಿನ ತನಕ ಮೊದಲೆರಡು ವಾರಗಳು ಸ್ವಲ್ಪ ಸಮಸ್ಯೆ ಆಗ್ಬೋದು. 18ನೇ ತಾರೀಕಿನ ನಂತರ ಶುಕ್ರ ನಿಮಗೆ ಕರ್ಮಸ್ಥಾನಕ್ಕೆ ಬಂದುಬಿಡ್ತಾನೆ. ಶನಿ ಹೆಂಗಿದ್ರೂ ಅಲ್ಲೇ ಇದ್ದಾನೆ, ಏನು ತೊಂದರೆ ಇಲ್ಲ, ಧನಾಧಿಪತಿ. ಶುಕ್ರ ಹಾಗೂ ಶನಿ ಅನುಗ್ರಹ ಆಗ್ತದೆ. ಸೊ ಆದ್ದರಿಂದ ಸ್ವಲ್ಪ 18ನೇ ತಾರೀಕಿನ ನಂತರ ಮಕರ ರಾಶಿಯವರಿಗೆ ಆರ್ಥಿಕ ಬಾಧೆಗಳು ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ. ಹೊರೆ ಅಂತೀವಲ್ಲ, ಆರ್ಥಿಕ ಹೊರೆ, ಅದೆಲ್ಲ ಸ್ವಲ್ಪ ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ, ಏನು ತೊಂದರೆ ಇಲ್ಲ. ಆಯಿತಾ? ಸೊ ಆದರೂ ಸಹ ಮೊದಲೆರಡು ವಾರಗಳಲ್ಲೂ ಸ್ವಲ್ಪ ಅನುಕೂಲವಾಗಬೇಕು ಅಂದಾಗ ಲಕ್ಷ್ಮೀನಾರಾಯಣ ಹೃದಯರನ್ನು ಆರಾಧನೆ ಮಾಡಬೇಕು. ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡ್ತಾ ಇದ್ದೇವೆ ನಾವು. ಕಮಲ ಪುಷ್ಪ, ತಾವರೆ ಹೂವು ಇರ್ತಲ್ಲ, ಆ ತಾವರೆ ಹೂನ ಜೇನುತುಪ್ಪದಲ್ಲಿ ಅದ್ದಿ ಲಕ್ಷ್ಮೀನಾರಾಯಣ ಹೋಮವನ್ನು ಮಾಡಿ, ಅದರಲ್ಲಿ ವಿಶೇಷವಾಗಿ ನಾವು ಪಚ್ಚೆ ರತ್ನವನ್ನು ಅಭಿವಂತನೆ ಮಾಡಿ ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ. ಕಟ್ಕೊಳ್ಳೋಕ್ಕೆ ಕೈಗೆ ಹೀಗೆ ಕಟ್ಕೊಳ್ಳೋಕೆ ಒಂದು ಕಂಕಣ ದಾರ ಹಾಗೂ ಒಂದು ಪಚ್ಚೆ ರತ್ನ ನಿಮ್ಮ ಇಟ್ಕೊಳ್ಳೋಕ್ಕೋಸ್ಕರ. ವಿಡಿಯೋ ಎಂಡ್ ತನಕ ನೋಡಿ, ವಿಡಿಯೋ ಎಂಡಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಓಕೆನಾ? ನೆಕ್ಸ್ಟ್, ಉದ್ಯೋಗದ ವಿಚಾರದಲ್ಲಿ ಮಕರ ರಾಶಿಯವರಿಗೆ ಏನೇನು ಒಳ್ಳೆಯದಾಗಲಿದೆ, ಯಾವಾಗಿಂದ ಒಳ್ಳೆಯದಾಗಲಿದೆ ಅಂತ. ನಿರುದ್ಯೋಗಿ ಮಕರ ರಾಶಿಯವರಿಗೆ ಉದ್ಯೋಗ ಸಿಗಬೇಕು ಅಂದರೆ ಸೆಪ್ಟೆಂಬರ್ 18ನೇ ತಾರೀಕು ದಾಟಬೇಕು. ಸೆಪ್ಟೆಂಬರ್ 18ನೇ ತಾರೀಕಿನ ನಂತರ ನಿರುದ್ಯೋಗಿ ಮಕರ ರಾಶಿಯವರಿಗೆ ಖಂಡಿತವಾಗಿ ಉದ್ಯೋಗ ಸಿಗುತ್ತೆ, ನೋ ಡೌಟ್. ಅದರಲ್ಲೂ ಬ್ಯಾಂಕಿಂಗ್ ಸೆಕ್ಟರ್ಸು, ಫೈನಾನ್ಸ್ ಸೆಕ್ಟರ್ಸ್ಗಳು, ಆಮೇಲೆ ಅಥವಾ ಈ ಕಲೆಗೆ ಸಂಬಂಧಪಟ್ಟಂತಹ ಸೆಕ್ಟರ್ಗಳು, MBA ಓದಿರ್ತಕ್ಕಂಥವರು, ಮಾರ್ಕೆಟಿಂಗ್ ಸೆಕ್ಟರ್ಗಳೆಲ್ಲರಿಗೂ ಸಹ ಸಿಗುತ್ತೆ ಜಾಬ್. ಆಯ್ತಲ್ವಾ? ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಅಲ್ಲಿ ತನಕ ಆಗುವ ಸಮಸ್ಯೆಗಳನ್ನ ಎಚ್ಚರಿಕೆ ವಿಡಿಯೋದಲ್ಲಿ ತಿಳಿಸ್ತೇನೆ ನಾನು ನಿಮಗೆ. ಆಯಿತಾ? ಬಟ್ ಶುಕ್ರನ ಆರಾಧನೆ ಖಂಡಿತ ಮಾಡಿ. ಆಮೇಲೆ ಪ್ರತಿದಿನ ಶುಕ್ರ ಅಷ್ಟೋತ್ರ ಪಠನೆ ಮಾಡ್ಕೊಳ್ಳಿ, ದುರ್ಗಾ ಅಷ್ಟೋತ್ರ ಪಠನೆ ಮಾಡ್ಕೊಳ್ಳಿ, ಲಕ್ಷ್ಮೀ ಅಷ್ಟೋತ್ರ ಪಠನೆ ಮಾಡ್ಕೊಳ್ಳಿ. ಇದೇನೂ ಮಾಡೋಕ್ಕಾಗಲ್ವಾ? ನಾವು ಶುಕ್ರನ ಅಭಿಮಾನಿ ದೇವರು ಲಕ್ಷ್ಮೀನಾರಾಯಣರು, ಲಕ್ಷ್ಮೀನಾರಾಯಣ ಹೃದಯ ಮಂತ್ರವನ್ನು ಮಾಡ್ತಾ ಇದ್ದೇವೆ. ಭಾಗ್ಯಾಧಿಪತಿ ನಿಮಗೆ ಬುಧ, ಸಹಸ್ರ ಬುಧ ಶಾಂತಿ, 1000 ಸಂಖ್ಯೆಯಲ್ಲಿ ಬುಧ ಗ್ರಹನಿಗೆ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಹಲವಾರು ವಿಶೇಷವಾದ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಎಲ್ಲ ಹೋಮಗಳಿಗೂ ಸೇರಿ ಒಂದೇ ಒಂದು ಸಂಕಲ್ಪ ಸೇವೆ. ಆ ಒಂದು ಸಂಕಲ್ಪ ಸೇವೆಗೆ ಒಂದು ಪಚ್ಚೆ ರತ್ನವನ್ನು ಹಾಗೂ ಒಂದು ಕಂಕಣ ದಾರವನ್ನು ಕೊಡ್ತಾ ಇದ್ದೇವೆ. ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಕೊಡ್ತೇನೆ. ಒಳ್ಳೆಯದಾಗಲಿ. ನೆಕ್ಸ್ಟ್, ಮಕರ ರಾಶಿಯವರ ಆರೋಗ್ಯ. ಮಕರ ರಾಶಿಯವರಿಗೆ ಒಳ್ಳೆಯ ಆರೋಗ್ಯ ಯಾವಾಗ ಸಿಗ್ತದೆ ಅಂತ. ಮಕರ ರಾಶಿಯವರಿಗೆ ಮೊದಲೆರಡು ವಾರಗಳಲ್ಲೇ ಒಳ್ಳೆಯ ಆರೋಗ್ಯ ಇದೆ.
ನಂತರಕ್ಕಿನ್ನ ಮೊದಲೆರಡು ವಾರಗಳಲ್ಲೇ ತುಂಬ ಚೆನ್ನಾಗಿದೆ ಆರೋಗ್ಯ. ಅಂದರೆ ನಿಮಗೆ ಒಳ್ಳೆಯ ಎಂಥದ್ದು ಡಾಕ್ಟ್ರುಗಳು ಸಿಗ್ತಾರೆ, ಒಳ್ಳೆಯ ವೈದ್ಯೋಪಚಾರಗಳು ಸಿಗ್ತದೆ, ಒಳ್ಳೆಯ ಔಷಧೋಪಚಾರಗಳು ಸಿಗ್ತದೆ, ಖಂಡಿತವಾಗಿ ಒಳ್ಳೆಯ ಮಾರ್ಗದರ್ಶನ ಸಿಗ್ತದೆ. ಸೊ ಅದರಿಂದ ಮಕರ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳ ಮೊದಲೆರಡು ವಾರಗಳಲ್ಲೇ ಉತ್ತಮವಾದ ಆರೋಗ್ಯ ಪ್ರಾಪ್ತಿ ಯೋಗ ಫಲ ಇದೆ. ನಂತರದ್ದು ಆಮೇಲೆ ನೋಡೋಣ. ಮೊದಲೆರಡು ವಾರಗಳಂತೂ ಖಂಡಿತವಾಗಿ ಇದೆ. ಸೊ ಅದಕ್ಕೆ ಇನ್ನೂ ಪೂರಕವಾಗಿ ನಿಮಗೆ ಅನುಕೂಲವಾಗಬೇಕು ಅಂತ ಮಕರ ರಾಶಿಯವರಿಗೋಸ್ಕರ ವೆಂಕಟೇಶ್ವರ ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ. ನಾವು ವರ್ಷಕ್ಕೊಂದೇ ಸಲ ವೆಂಕಟೇಶ್ವರ ಹೋಮ ಮಾಡೋದು. ಅದು ಮಕರ ರಾಶಿಯವರಿಗೆ ವೆಂಕಟೇಶ್ವರ ಬಹಳ ಪವರ್ಫುಲ್ಲಾಗಿ ಅತ್ಯಂತ ಇಂಪಾರ್ಟೆಂಟ್ ಆಗಿ ಬೇಕಾಗಿರತಕ್ಕಂಥ ದೇವರಾಗಿರ್ತಾನೆ. ಸೊ ಶ್ರಾವಣ ಸೋಮವಾರ ಆಗಸ್ಟ್ 19ನೇ ತಾರೀಕು ನಾವು ಮಿಕ್ಕ ಈ ಸಹಸ್ರ ಬುಧ ಶಾಂತಿ ಹೋಮ, ಲಕ್ಷ್ಮೀನಾರಾಯಣದ ಹೋಮ ಎಲ್ಲ ಹೋಮಗಳ ಜೊತೆಯಲ್ಲಿ ನಾವು ವೆಂಕಟೇಶ್ವರ ಸ್ವಾಮಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟುಕೊಳ್ಳಿ. ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ಈ ವಿಡಿಯೋ ಎಂಡಲ್ಲಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೇನೆ. ವಿಡಿಯೋ ಎಂಡ್ ತನಕ ನೋಡಿ. ಅಥವಾ ವಿಡಿಯೋ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಕೊಳ್ಳಿ. ವಿಡಿಯೋ ಡಿಸ್ಕ್ರಿಪ್ಷನ್ ಎಲ್ಲ ಡೀಟೇಲ್ಸನ್ನು ಕೊಟ್ಟಿರ್ತೇನೆ. ನೆಕ್ಸ್ಟ್, ವ್ಯವಹಾರಗಳು, ಭೂಮಿ ಇತ್ಯಾದಿ ವ್ಯವಹಾರಗಳು. ಖಂಡಿತವಾಗಿ ಭೂಮಿಯನ್ನು ಖರೀದಿ ಮಾಡುವಂತಹ ಆಲೋಚನೆ ಇರುವ ಮಕರ ರಾಶಿಯವರಿಗೆ, ಅದು ಲೋನ್ನಲ್ಲಿ ಖರೀದಿ ಮಾಡುವಂತಹ ಆಲೋಚನೆ ಇರುವ ಮಕರ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಅನುಕೂಲತೆಗಳಿದೆ. ಭೂಮಿಯನ್ನು ಲೋನ್ ಮಾಡಿ ಸೈಟ್ ತಗೊಳ್ತೀನಿ, ಲೋನ್ ಮಾಡಿ ಭೂಮಿಯನ್ನು ಖರೀದಿ ಮಾಡ್ತೀನಿ ಅನ್ನುವಂಥವರಿಗೆ ಖಂಡಿತವಾಗಿ ಅವಕಾಶಗಳು ಜಾಸ್ತಿ ಇದೆ. ಅದನ್ನು ಹೊರತುಪಡಿಸಿ ಮಿಕ್ಕಂಥವರಿಗೂ ಸಹ ಅನುಕೂಲ ಇದೆ. ಬಟ್ ಲೋನ್ನಷ್ಟಲ್ಲ, ಬಟ್ ಅದು ಇದೆ, ಆದರೆ ಸಹ ಇದೆ. ಸೊ ಭೂಮಿ ವ್ಯವಹಾರಗಳೆಲ್ಲ ಸ್ವಲ್ಪ ಯಾಕೆಂದರೆ ಷಷ್ಠದಲ್ಲಿರ್ತಾನೆ, ಶುಭ ಫಲಗಳನ್ನೇ ಕೊಡಬೇಕು ನಿಮಗೆ ಕುಜ. ಅದರಿಂದ ಖಂಡಿತವಾಗಿ ಕೊಡ್ತಾನೆ. ಲಾಭಾಧಿಪತಿ ಬೇರೆ ಅವನು. ಸೊ ಅದರಿಂದ ಭೂಮಿಯನ್ನು ಮಾರಾಟ ಮಾಡಬೇಕು ಅಂದರೂ ಸಹ ನಿಮಗೆ ಅನುಕೂಲ ಮಾಡಿಕೊಡ್ತಾನೆ. ಸೆಪ್ಟೆಂಬರ್ ತಿಂಗಳಲ್ಲಿ ಭೂಮಿ ಖರೀದಿ, ಭೂಮಿ ಮಾರಾಟ ಎರಡೂ ವಿಚಾರಗಳಲ್ಲಿಯೂ ಸಹ, ವ್ಯವಹಾರಗಳಲ್ಲಿಯೂ ಸಹ ನಿಮಗೆ ಅನುಕೂಲವನ್ನು ಮಾಡಿಕೊಡ್ತಾನೆ ಇವತ್ತಲ್ವಾ. ಇನ್ನು ಭೂಮಿ ಇದೆ, ಸೈಟ್ ಇದೆ, ಮನೆ ಕಟ್ಟಲಿಕ್ಕೂ ಶುರು ಮಾಡಬೇಕು ಅಂದರೆ ಸೆಪ್ಟೆಂಬರ್ 18ರ ನಂತರ ಶುಕ್ರ ಸ್ವಸ್ಥಾನಕ್ಕೆ ಬಂದ ನಂತರ ಒಳ್ಳೆಯ ದಿನಗಳು ಯಾವುದಿದೆ ಅಂತ ಪಂಚಾಂಗದಲ್ಲಿ ನೋಡಿಕೊಂಡು ಆಮೇಲೆ ಕೈ ಹಾಕಿ, ಅಲ್ಲಿ ತನಕ ಬೇಡ. ಆಯಿತಾ? ಎಚ್ಚರಿಕೆ ಹಿಡಿದಲ್ಲ ಅದ್ರ ಬಗ್ಗೆ ತಿಳಿಸ್ತೇನೆ ನಾನು ನಿಮಗೆ. ಇಲ್ಲಿ ವಿಶೇಷವಾಗಿ ದೇವತಾರಾಧನೆಗಳು ನೀವು ಮನೆಯಲ್ಲೇ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ಕೊಳ್ಳಿ, ಸುಬ್ರಹ್ಮಣ್ಯ ಅಷ್ಟೋತ್ತರ ಪಠನೆ ಮಾಡ್ಕೊಳ್ಳಿ, ಕುಜಾಷ್ಟೋತ್ತರ ಪಠನೆ ಮಾಡ್ಕೊಳ್ಳಿ. ಮನೆ ಹತ್ತಿರದಲ್ಲಿ ಎಲ್ಲರೂ ಸುಬ್ರಹ್ಮಣ್ಯನ ದೇವಸ್ಥಾನ ಇದ್ದರೆ ಮಂಗಳವಾರ ಹೋಗಿ ಕೆಂಪು ಹೂಗಳಲ್ಲಿ ಅರ್ಚನೆ ಮಾಡಿಸಿ, ಕೆಂಪು ವಸ್ತ್ರದಲ್ಲಿ ತೊಗರಿಬೇಳೆ ದಾನ ಮಾಡಿ. ಇದೆಲ್ಲ ಅನುಕೂಲ ಆಗುತ್ತೆ. ಇಲ್ಲ ಅಂದರೆ ನಾವು ಕುಜ ಶಾಂತಿ ಹೋಮವನ್ನೇ ಮಾಡ್ತಾ ಇದ್ದೇವೆ. ಅದಕ್ಕವರು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಎಲ್ಲವೂ ಸಹ ಮಾಡ್ತಾ ಇರೋ ವಿಶೇಷ ಹೋಮಗಳು ಆಗಸ್ಟ್ 19ನೇ ತಾರೀಕು, ನೆನಪಿಟ್ಕೊಂಬಿಡಿ. ಆಗಸ್ಟ್ 19ನೇ ತಾರೀಕು ಶ್ರಾವಣ ಮಾಸದ ಹುಣ್ಣಿಮೆಗೆಂದೇ ಮಾಡ್ತಾ ಇದ್ದೇವೆ ಹೋಮಗಳನ್ನೆಲ್ಲ. ವಿಡಿಯೋ ಎಂಡಲ್ಲೆಲ್ಲ ಮಾಹಿತಿಯನ್ನು ಕೊಡ್ತೇನೆ. ನೆಕ್ಸ್ಟ್, ಕೋರ್ಟು ಕಚೇರಿಗಳಲ್ಲಿ ಯಾವಾಗ ಅನುಕೂಲವಾಗಲಿದೆ ಮಕರ ರಾಶಿಯವರಿಗೆ ಅಂತ. ಕೋರ್ಟು ಕಚೇರಿಯಲ್ಲಿ ಮಕರ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳೆಲ್ಲವೂ ಸ್ವಲ್ಪ ಚೆನ್ನಾಗೇ ಇದೆ. ಅದರಲ್ಲೂ ವಿಶೇಷವಾಗಿ ಸೆಪ್ಟೆಂಬರ್ ತಿಂಗಳ ಕೊನೆಯ ವಾರ ಅಂದರೆ 23ನೇ ತಾರೀಕಿನ ನಂತರ ಷಷ್ಠ್ಯಾಧಿಪತಿ ಭಾಗ್ಯದಲ್ಲಿ ಪರಮೋಚ್ಚ ಸ್ಥಿತಿ, ಷಷ್ಠದಲ್ಲಿ ಲಾಭಾಧಿಪತಿಯಾದ ಕುಜ. ಸೊ ಆದ್ದರಿಂದ ವ್ಯಾಜ್ಯಗಳು, ಅದರಲ್ಲೂ ಭೂಮಿಗೆ ಸಂಬಂಧಪಟ್ಟಂಥ ವ್ಯಾಜ್ಯಗಳು ಸೆಪ್ಟೆಂಬರ್ 23ನೇ ತಾರೀಕಿನ ನಂತರ ಅಂತೂ ಬಹಳ ಸುಲಭವಾಗಿ ಅನುಕೂಲವಾಗುತ್ತೆ. ಅದನ್ನು ಹೊರತುಪಡಿಸಿ ಇತರೆ ಯಾವುದೇ ವ್ಯಾಜ್ಯಗಳು ಕೋರ್ಟು ಕಚೇರಿ ಇದ್ದರೂ ಸಹ ಸೆಪ್ಟೆಂಬರ್ 23ನೇ ತಾರೀಕಿನ ನಂತರ ತುಂಬ ಚೆನ್ನಾಗಿದೆ ನಿಮಗೆ. ಕೋರ್ಟು ಕಚೇರಿ ವಿಚಾರಗಳಲ್ಲಿ ಅನುಕೂಲವಾಗಲಿದೆ. ಸ್ವಲ್ಪ ದೇವತಾರಾಧನೆ ಬೇಕು. ನಾವು ಶ್ರಾವಣ ಸೋಮವಾರ ದಿವಸ ಮಾಡ್ತಾ ಇದ್ದೇವೆ. ಖಂಡಿತ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ, ಒಳ್ಳೆಯದಂತೂ ಖಂಡಿತವಾಗಿ ಆಗುತ್ತೆ. ನೆಕ್ಸ್ಟ್, ವ್ಯಾಪಾರ ವ್ಯವಹಾರಗಳು ಯಾವ ರೀತಿಯಲ್ಲಿ ಆಗಲಿದೆ. ಯಾಕೆಂದರೆ ಲಾಭಾಧಿಪತಿ ನಿಮಗೆ ಕುಜಗ್ರಹ ಆಗಿರ್ತಾನೆ. ಸೊ ಆದ್ದರಿಂದ ಭೂಮಿ ವ್ಯವಹಾರಗಳು ತುಂಬ ಚೆನ್ನಾಗಾಗಲಿದೆ, ನೆನ್ಪಿಟ್ಕೊಂಬಿಡಿ. ಹೋಟೆಲ್ ಬಿಸ್ನೆಸ್ಸು ಸೆಪ್ಟೆಂಬರ್ ತಿಂಗಳಲ್ಲಿ ತುಂಬ ಚೆನ್ನಾಗಾಗಲಿದೆ. ಎಲೆಕ್ಟ್ರಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸು ವ್ಯವಹಾರಗಳು ಮಾಡ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿ ಲಾಭ ಆಗಲಿದೆ. ಆಮೇಲೆ ಸಾಫ್ಟ್ವೇರ್ ಇಂಜಿನಿಯರ್ಗಳು ಲಾಭ ಆಗಲಿದೆ. ರೈತರಿಗೆ ಲಾಭ ಆಗಲಿದೆ. ಜನರಲ್ ಸ್ಟೋರ್ಸ್, ದವಸ ಧಾನ್ಯಗಳನ್ನ ಮಾರಾಟ ಮಾಡ್ತಕ್ಕಂಥವರಿಗೆ ಮಕರ ರಾಶಿಯವರಾಗಿದ್ದರೆ ಲಾಭವಾಗಲಿದೆ. ಸೊ ಇದೆಲ್ಲದೂ ಸಹ ತುಂಬ ಚೆನ್ನಾಗಿ ಲಾಭದ ವಿಚಾರ, ಬಿಸ್ನೆಸ್ ವಿಚಾರದಲ್ಲಿ. ರಿಯಲ್ ಎಸ್ಟೇಟ್ನವರು, ಭೂಮಿ ವ್ಯವಹಾರಗಳೆಲ್ಲದೂ ತುಂಬ ಚೆನ್ನಾಗಿದೆ. ಅದು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಇನ್ನೂ ಏನಾದರೂ ಶೇರ್ ಮಾರ್ಕೆಟು ಅಥವಾ ಫಿಲ್ಮ್ ಫೀಲ್ಡು ಅಥವಾ ಬೇರೆ ಬೇರೆ ಬಿಸ್ನೆಸ್, ಈ ಬ್ಯಾಂಗಲ್ಸ್ ಇತ್ಯಾದಿ ಬೇರೆ ಬೇರೆ ಅಂಗಡಿಗಳು ವ್ಯವಹಾರಗಳು ಮಾಡ್ತಕ್ಕಂಥವರಿಗೆ 18ನೇ ತಾರೀಕಿನ ನಂತರ ಒಂದು ಸ್ವಲ್ಪ ನಿಧಾನಕ್ಕೆ ಪಿಕಪ್ ಆಗುತ್ತೆ. ಖಂಡಿತ ಅದು ಪೂರಾ ಏನು ಇದಾಗಿಲ್ಲ, ಒಂದು 18ನೇ ತಾರೀಕು ನಂತರ ಸ್ವಲ್ಪ ಪಿಕಪ್ ಆಗುತ್ತೆ. ಬಟ್ ಈ ಬೇರೆ ಮೊದಲೇ ಹೇಳಿದಲ್ಲ ವೃತ್ತಿಗಳವರೆಲ್ಲ, ಅವರಿಗೆಲ್ಲರಿಗೂ ವ್ಯಾಪಾರ ವ್ಯವಹಾರದಲ್ಲಿ ಲಾಭವಾಗ್ತಕ್ಕಂಥದ್ದು ಇಡೀ ತಿಂಗಳು ಸಹ ಸ್ವಲ್ಪ ಚೆನ್ನಾಗಿದೆ. ಕುಜನಿಂದಾಗಿ ಚೆನ್ನಾಗಿದೆ, ಕುಜಬಲದಿಂದಾಗಿ. ವಿವಾಹ ದಾಂಪತ್ಯಾದ ವಿಚಾರಗಳಿಗೆ ಬಂದರೆ ಮಕರ ರಾಶಿಯವರಿಗೆ ವಿವಾಹಾದ ವಿಚಾರಗಳಲ್ಲಿ ಅನುಕೂಲವಾಗುವಂತಹ ದಿನ ಬೇಕು ಅಂದರೆ 18ನೇ ತಾರೀಕು ನಂತರನೇ. ಸುಖ ದಾಂಪತ್ಯ ಜೀವನ ಬೇಕು ಅಂದ್ರೂ 18ನೇ ತಾರೀಕು ನಂತರನೇ. ಅದರೊಳಗೆ ಸ್ವಲ್ಪ ಜಗಳ ಮನಸ್ತಾಪಗಳೇ.
ಇನ್ನು ಸಂತಾನಾದಿ ವಿಚಾರಗಳಿಗೆ ಸೆಪ್ಟೆಂಬರ್ ತಿಂಗಳು ಅಂತಲ್ಲ, ಈ ಸದ್ಯದಲ್ಲೇ ಅಂತ ಅದ್ಭುತವಾದಂಥದ್ದಿಲ್ಲ. ಸೊ ಅದರಿಂದಾಗಿ ಪ್ರಯತ್ನ ನಿಮ್ಮ ಪಾಡಿಗೆ ಮಾಡುವಂಥವ್ರ ಅವಶ್ಯಕತೆ ಇರೋ ಪ್ರಯತ್ನ ಮಾಡಬಹುದು. ನಾವು ಸಂತಾನ ಗೋಪಾಲಕೃಷ್ಣ ಹೋಮವನ್ನೇ ಮಾಡ್ತೇವೆ, ಹಾಗೂ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಯಾಕೆಂದರೆ ಸಂತಾನಕ್ಕೆ ಅನುಕೂಲ ಅವೆಲ್ಲ. ಸೊ ಆದ್ದರಿಂದ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ದಂಪತಿಗಳಿಬ್ಬರೂ ಸಹ ಹಣೆಗೆ ಆ ಹೋಮದ ಭಸ್ಮ, ನಾಗಾರದ ಅರಿಶಿನ ಇಟ್ಕೊಳ್ಳಿ. ಖಂಡಿತ ಸಂತಾನಕ್ಕೆ ಪ್ರಯತ್ನ ಆಮೇಲೆ ಮಾಡಿ ಅನುಕೂಲವಾಗಲಿ. ನೆಕ್ಸ್ಟ್ ವ್ಯವಹಾರಗಳು, ಕೈ ಹಾಕದಂಥ ಎಲ್ಲ ವ್ಯವಹಾರಗಳು ಸಹ ಸುಲಭವಾಗಿ ಹೂವು ಎತ್ತದಂಗೆ ವ್ಯವಹಾರಗಳಾಗ್ಬಿಡ್ಬೇಕು ಗುರುಳೆ ನನಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವಾಗ ಆಗುತ್ತೆ ಅಂತ ಕೇಳಿದ್ರೆ, ನಾರ್ಮಲ್ಲಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಕೈ ಹಾಕದಂಥ ಎಲ್ಲ ಕೆಲಸಗಳು ವ್ಯವಹಾರಗಳು ಚೆನ್ನಾಗಿ ಆಗಬೇಕು. ಬಟ್ 18ನೇ ತಾರೀಕಿನ ತನಕ ಇಲ್ಲ. 18ನೇ ತಾರೀಕಿನ ನಂತರ ಪಕ್ಕಾ ನೀವು ಕೈ ಹಾಕಿದ ವ್ಯವಹಾರಗಳೆಲ್ಲ ಹೂವು ಎತ್ತದಂಗೆ ಆಗುತ್ತೆ. ಒಳ್ಳೆ 18ನೇ ತಾರೀಕು ತನಕ ವೆಯ್ಟ್ ಮಾಡೋಕ್ಕಾಗಲ್ಲ, ಸೆಪ್ಟೆಂಬರ್ 18ರವರೆಗೆಲ್ಲ ವೆಯ್ಟ್ ಮಾಡೋಕ್ಕಾಗಲ್ಲ, ಮುಂಚೆನೇ ಆಗ್ಬಿಡ್ಬೇಕು ನನಗೆ ಅಂತಂದರೆ ದೇವತಾರಾಧನೆ ಆಗಸ್ಟ್ 19 ತಾರೀಕೆ ಮಾಡ್ತಾ ಇದ್ದೇವೆ ನಾವು, ಶ್ರಾವಣ ಮಾಸದ ಹುಣ್ಣಿಮೆ ದಿವಸ. ಆ ವಿಶೇಷವಾದ ಪರಿಹಾರ ಏನಪ್ಪ ಅಂತಂದರೆ, ನಾವು ಆಗಸ್ಟ್ 19ನೇ ತಾರೀಕು ಶ್ರಾವಣ ಮಾಸದ ಹುಣ್ಣಿಮೆ ಸೋಮವಾರ, ಶ್ರಾವಣ ಸೋಮವಾರ. ಸೊ ಆದ್ದರಿಂದ ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ಸಹಸ್ರ ಬುಧ ಶಾಂತಿ ಹೋಮ, 1000 ಸಂಖ್ಯೆಯಲ್ಲಿ ಬುಧಗ್ರಹನಿಗೆ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ 1000 ಸಂಖ್ಯೆಯಲ್ಲಿ ಬುಧಗ್ರಹನಿಗೆ ಹೋಮವನ್ನು ಮಾಡಿ ನಿಮಗೆ ವಿಶೇಷವಾಗಿ ಬುಧನ ರತ್ನವಾದಂತಹ ಪಚ್ಚೆ ರತ್ನವನ್ನು ನಿಮಗೆ ನಾನು ಅಭಿಮಂತ್ರಣೆ ಮಾಡಿ ಕೊಡ್ತಾ ಇದ್ದೇವೆ. ಆ ವಿಶೇಷವಾದ ಪಚ್ಚೆ ರತ್ನವನ್ನು ನಿಮಗೊಂದು ಬಾಕ್ಸಲ್ಲಿ ಹಾಕಿ ಕೊಡ್ತೇವೆ. ಇದನ್ನು ನೀವು ನಿಮ್ಮ ಮನೆಯಲ್ಲಿ ಇಟ್ಕೊಂಡು, ದೇವ್ರ ಮನೇಲಿ ಇಟ್ಕೊಂಡು ಪೂಜೆ ಮಾಡೋದು ಬಹಳ ಮುಖ್ಯವಾಗಿ. ನೀವು ಕ್ಯಾರಿ ಮಾಡ್ಬೋದು, ಎಲ್ಲ ಜೊತೆಗೆ ನಿಮ್ಮ ಜೊತೆಗೆ ತೊಗೊಂಡು ಹೋಗ್ಬೋದು, ಪಾಕೆಟಲ್ಲಿ ಹಾಕ್ಕೊಬೋದು, ತುಂಬ ಕಾಂಪ್ಯಾಕ್ಟ್ ಆಗಿರ್ತದೆ. ನೀವು ಪಾಕೆಟಲ್ಲಿ ಹಾಕಿ ಇಟ್ಕೊಬೋದು, ಹ್ಯಾಂಡ್ ಬ್ಯಾಗಲ್ಲಿ ಇಟ್ಕೊಬೋದು, ಪರ್ಸಲ್ಲಿ ಇಟ್ಕೋಬಹುದು. ಈ ಥರ ನೀವೇನು ಉಂಗ್ರನೇ ಮಾಡಿಸಿ ಬೆರಳಲ್ಲೇ ಹಾಕ್ಕೋಬೇಕು ಅಂತೇನಿಲ್ಲ, ನೀವು ಆರಾಮಾಗಿ ಇದನ್ನು ಇಟ್ಕೊಳ್ಬೋದು, ಆಯ್ತಲ್ವಾ. ಸೊ ಇಲ್ಲೇನಾಗತ್ತೆ ನೋಡಿ, ಸೆಪ್ಟೆಂಬರ್ 23ನೇ ತಾರೀಕು ನಂತರ ಬುಧ ಗ್ರಹ ಪರಮೋಚ್ಚ ಸ್ಥಿತಿಗೆ ಬರ್ತಾನೆ, ಪವರ್ಫುಲ್ ಆಗಿಬಿಡ್ತಾನೆ. ಅಂದರೆ ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ಬುಧನ ಸಂಪೂರ್ಣ ಬಲವನ್ನು ಪ್ರತಿಯೊಬ್ಬರು ಪಡಿಬೋದು. ಸೊ ಅದರಿಂದ ನಾವು ಆಗಸ್ಟ್ 19ನೇ ತಾರೀಕೆ ಎಲ್ಲ ಹೋಮಗಳನ್ನೆಲ್ಲ ಮಾಡಿ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ತಕ್ಕಂಥದ್ದು. ಅದರಲ್ಲಿ ಈ ಪಚ್ಚೆ ರತ್ನ ಅನ್ನುವಂಥದ್ದು ಸಹಸ್ರ ಬುಧ ಶಾಂತಿ ಹೋಮ, ಲಕ್ಷ್ಮೀನಾರಾಯಣ ಹೃದಯ ಹೋಮ. ಯಾವುದೇ ರೀತಿಯಾದ ಆರ್ಥಿಕ ಬಾಧೆಗಳಿದ್ರೂ ಲಕ್ಷ್ಮೀನಾರಾಯಣ ಹೃದಯ ಹೋಮದಿಂದ ಆ ಬಾಧೆಗಳು ಪರಿಹಾರವಾಗ್ತದೆ ಅಂತ ಹೇಳ್ತಾರೆ. ಅಂದರೆ ಒಳ್ಳೆಯ ಆರೋಗ್ಯ, ಒಳ್ಳೆಯ ಸಂಪತ್ತು, ಗಂಡ ಹೆಂಡತಿಯ ನಡುವೆ ಒಳ್ಳೆಯ ಬಾಂಧವ್ಯ, ಅದೇ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಅನುಕೂಲ, ವ್ಯಾಪಾರ ವ್ಯವಹಾರಗಳಲ್ಲಿ ಅನುಕೂಲ, ಎಲ್ಲದನ್ನೂ ಕೊಡ್ತಕ್ಕಂಥ ಲಕ್ಷ್ಮೀನಾರಾಯಣದ ಹೋಮವನ್ನು ಕಮಲ ಪುಷ್ಪಗಳು, ಕಮಲದ ಹೂವನ್ನು, ತಾವರೆ ಹೂವು ಅದನ್ನು ತಂದು ಅದರಲ್ಲಿನ ಜೇನುತುಪ್ಪದಲ್ಲದ್ದು ಲಕ್ಷ್ಮೀನಾರಾಯಣದ ಮಂತ್ರಗಳನ್ನ ನಾವು ಹೋಮ ಮಾಡ್ತೇವೆ. ಸೊ ಆ ಲಕ್ಷ್ಮೀನಾರಾಯಣದ ಹೋಮದಲ್ಲಿ ಈ ಪಚ್ಚೆ ಅಭಿಮಂತ್ರಣೆ ಆಗುತ್ತೆ. 1008 ಸಂಖ್ಯೆಯಲ್ಲಿ ನಾವು ಬುಧಗ್ರಹನಿಗೆ ಹೋಮ ಮಾಡಿ ಅದರಲ್ಲಿ ಎನರ್ಜೈಸ್ ಮಾಡ್ತೇವೆ. ಅಷ್ಟೇ ಅಲ್ಲ, ಶ್ರಾವಣ ಸೋಮವಾರ ಆದ್ದರಿಂದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಅನುಗ್ರಹವಾಗಬೇಕು. ಶ್ರಾವಣ ಮಾಸ ಅಂದ್ರೇ ವೆಂಕಟೇಶ್ವರನ ಅನುಗ್ರಹ. ನಾವು ಆ ವಿಶೇಷವಾದಂತಹ ಲಕ್ಷ್ಮೀ ವೆಂಕಟೇಶ್ವರನ ಹೋಮವನ್ನು ಸಹ ಮಾಡ್ತೇವೆ. ಆ ಲಕ್ಷ್ಮೀ ವೆಂಕಟೇಶ್ವರನ ಹೋಮವನ್ನು ಸಹ ಮಾಡಿ ಅದರಲ್ಲೂ ಸಹ ಈ ವಿಶೇಷವಾಗಿ ಪಚ್ಚೆ ನಿಮಗೆ ಎನರ್ಜೈಸ್ ಆಗಿರ್ತದೆ, ಆಯ್ತಲ್ವಾ. ಅಷ್ಟೇ ಅಲ್ಲ, ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ, ಆಮೇಲೆ ಆಶ್ಲೇಷ ಬಲಿಪೂಜೆ, ಸರ್ಪಶಾಂತಿ ಹೋಮ ಎಲ್ಲ ಮಾಡ್ತೇವೆ. ಆಮೇಲೆ ಅವತ್ತಿನ ದಿವಸ ರಕ್ಷಾಬಂಧನ, ಆದ್ದರಿಂದಾಗಿ ಒಂದು ಕಂಕಣ ದಾರವನ್ನು ಪ್ರತಿಯೊಬ್ಬರಿಗೂ ಸಹ ಧಾರಣೆ ಮಾಡ್ಕೊಳ್ಳೋಕ್ಕೆ ಒಂದು ವಿಶೇಷವಾದಂತಹ ಕಂಕಣ ದಾರವನ್ನು ಅಭಿಮಂತ್ರಣೆ ಮಾಡಿಕೊಡ್ತೇವೆ. ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ನಿಮಗೆ ಕಳಿಸಿದಾಗ, ಲಕ್ಷ್ಮೀನಾರಾಯಣದ ಹೋಮವನ್ನು ಮಾಡಿದಾಗ ನೀವು ಈ ಕಂಕಣ ಧಾರಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಬಹಳ ವಿಶೇಷ. ಸೊ ಅದರಿಂದ ಈ ಥರ ಒಂದು ಕಟ್ಕೊಳ್ಳೋಕೆ ಒಂದು ಕಂಕಣವನ್ನು ಕೊಡ್ತೇವೆ ಪ್ರತಿಯೊಬ್ಬರಿಗೂ ಸಹ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸಿಂಪಲ್ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಎಲ್ಲ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ಲಾಗುತ್ತೆ. ಸೋಮವಾರ ಹೋಮ ಆಗುತ್ತೆ ಅಂತಂದರೆ ಮಂಗಳವಾರ ನಾವು ಇಲ್ಲಿಂದ ಸ್ಪೀಡ್ ಪೋಸ್ಟಲ್ಲಿ ನಾವು ಸಂಕಲ್ಪ ಸೇವೆ ಎಲ್ಲ ಸಂಕಲ್ಪಕ್ಕೆ ಹೆಸರು ಕೊಟ್ಟರೋದು ಕಳಿಸ್ತೇವೆ. ಒರಿಜಿನಲ್ ಪಚ್ಚೆ ಇರ್ತದೆ, ಆ ಪಚ್ಚೆ ರತ್ನವನ್ನು ನಿಮಗೆ ಎಲ್ಲರಿಗೂ ಸಹ ಕಳಿಸ್ಕೊಡ್ತಕ್ಕಂಥದ್ದು. ಸೊ ಪಚ್ಚೆಯಲ್ಲಿ ಬಹಳಷ್ಟು ಜನಕ್ಕೆ ಅನುಮಾನ ಇರ್ತದೆ, ಗುರುಗಳೇ ಅಷ್ಟೆಲ್ಲ ನಮ್ಮ ಸಂಕಲ್ಪ ಸೇವಾ ಇದಕ್ಕೆ ಇಡೀ ಪಚ್ಚೆಯನ್ನು ಹೇಗೆ ಕಳಿಸ್ಕೊಡ್ತೀರಾ ಅಂತ. ಖಂಡಿತವಾಗಿ ಕಳಿಸ್ಕೊಡ್ತೇವೆ. ಒರಿಜಿನಲ್ ಪಚ್ಚೆನೇ ಕಳಿಸ್ಕೊಡ್ತೇವೆ. ಪಚ್ಚೆಯಲ್ಲಿ ನಿಮಗೆ ಏನಾಗ್ಬಿಡುತ್ತೆ ಅಂತಂದರೆ ಲಕ್ಷಾಂತರ ರೂಪಾಯಿಗೂ ಪಚ್ಚೆ ಸಿಗ್ತದೆ, 1000 ರೂಪಾಯಿಗೂ ಪಚ್ಚೆ ಸಿಗ್ತದೆ. ಸೊ ಅದರಿಂದ ಸ್ವಲ್ಪ ನಿಮಗೆ ಒರಿಜಿನಲ್ ಪಚ್ಚೆ, ನಮಗೇನಂದರೆ ಕ್ವಾಲಿಟಿ ಅಂದರೆ ಒರಿಜಿನಾಲಿಟಿ ಇರಬೇಕು, ಅದು ಯಾವುದೇ ಡುಪ್ಲಿಕೇಟ್ ಆಗಿರಬಾರ್ದು. ಅದರಿಂದ ನಾವು ಡುಪ್ಲಿಕೇಟ್ ಕೊಡ್ತಾ ಇಲ್ಲ, ಒರಿಜಿನಲ್ ಕೊಡ್ತಾ ಇದ್ದೇವೆ. ನಿಮಗೆ ಅದರದ್ದು ಒಂದು ನಾರ್ಮಲ್ ಕ್ವಾಲಿಟಿಯ ಒಂದು ಪಚ್ಚೆಯನ್ನು ಕೊಡ್ತಾ ಇದ್ದೇವೆ. ಅದರಲ್ಲಿ ಹೈ ಕ್ವಾಲಿಟಿ ಪಚ್ಚೆ ಎಲ್ಲ ಸಿಕ್ಕಾಬಿಟ್ಟೆ ಇದಾಗ್ಬಿಡುತ್ತೆ. ಸೊ ನಾವು ಸಂಕಲ್ಪ ಸೇವಾ ಪ್ರಸಾದ ಬುಧನ ರತ್ನ
ನಿಮ್ಮ ಹತ್ರ ಇರಬೇಕು. ಶ್ರಾವಣ ಮಾಸದಲ್ಲಿ ಇಷ್ಟೆಲ್ಲ ಲಕ್ಷ್ಮೀನಾರಾಯಣ ಹೋಮ, ವೆಂಕಟೇಶ್ವರ ಹೋಮ, ಸಹಸ್ರಬುಧ ಶಾಂತಿ ಹೋಮನೆಲ್ಲ ಮಾಡಿ ಎನರ್ಜೈಸ್ ಮಾಡಿದ ಪಚ್ಚ ನಿಮ್ಮ ಹತ್ರ ಇದ್ದಾಗ ಆ ಸಮಸ್ಯೆಗಳೆಲ್ಲ ಪರಿಹಾರವಾಗಬೇಕು ಅನ್ನೋ ದೃಷ್ಟಿಯಿಂದ ನಿಮಗೆ ಇದೊಂದು ಒರಿಜಿನಲ್ ಪಚ್ಚೆಯನ್ನು ಕೊಡ್ತಾ ಇದ್ದೇವೆ. ಖಂಡಿತವಾಗಿ ಸಂಕಲ್ಪ ಸೇವೆಗೆ ಎಸ್ಕೊಡ್ತೀವಿ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಕೆಳಗೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.